ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನದಲ್ಲಿ ಡಿಜಿಟಲ್ ಜನಗಣತಿಗೆ ಚಾಲನೆ. ಮೊಬೈಲ್ ಮೂಲಕ ಸ್ವಯಂ ನೋಂದಣಿ ಮಾಡಿದ ಶಾಸಕ ಎಚ್.ಪಿ. ಸ್ವರೂಪ್. ಅರಣ್ಯ ಇಲಾಖೆ ಸಿಬ್ಬಂದಿ ಕಂಡು ರೌದ್ರಾವತರ ದಾಳಿ. ಬೈಕ್ಗಳ ಮೆಟ್ಟಿ ಪುಡಿ ಮಾಡಿದ ಕಾಡಾನೆ. ಸಕಲೇಶಪುರ ತಾಲೂಕಿನ ಮತ್ತೂರು ಗ್ರಾಮದ ಬಳಿ ಘಟನೆ. ಬಿಸಿಎಂ ಹಾಸ್ಟೆಲ್ನಲ್ಲಿ ಊಟ ಸಿಗದೆ ವಿದ್ಯಾರ್ಥಿಗಳ ಆಕ್ರೋಶ. ವಾರ್ಡನ್ ವಿರುದ್ಧ ಅಹೋರಾತ್ರಿ ಧರಣಿ. ವಾರ್ತೆಗಳ ವಿವರ. ದೇಶದ ಅಭಿವೃದ್ಧಿ ಯೋಜನೆಗಳಿಗೆ ಆಧಾರವಾಗಿರುವ ಜನಗಣತಿ ಪ್ರಕ್ರಿಯೆಗೆ ತಮ್ಮ ನಿವಾಸದಲ್ಲೇ ಮೊಬೈಲ್ ಮೂಲಕ ಸ್ವಯಂ ನೋಂದಣಿಯನ್ನ ಮಾಡುವುದರ ಮೂಲಕ ಶಾಸಕ ಸ್ವರೂಪ್ ಪ್ರಕಾಶ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜನಗಣತಿ ಕಾರ್ಯವನ್ನ 2 ಹಂತಗಳಲ್ಲಿ ಕೈಗೊಳ್ಳಲಾಗುತ್ತದೆ. ಮೊದಲ ಹಂತದಲ್ಲಿ ಮನೆ ಗಣತಿ ಮತ್ತು ಮನೆ ಪಟ್ಟಿ ಸಂಗ್ರಹಣೆ ನಡೆಯಲಿದ್ದು, 2ನೇ ಹಂತದಲ್ಲಿ ವೈಯಕ್ತಿಕ ವಿವರಗಳ ಸಂಗ್ರಹಣೆ ನಡೆಯಲಿದೆ. 2011ರ ನಂತರ ಮೊದಲ ಬಾರಿಗೆ ನಡೆಯುತ್ತಿರುವ ಈ ಜನಗಣತಿ ಸಂಪೂರ್ಣ ಡಿಜಿಟಲ್ ಮಾದರಿಯಲ್ಲಿ ಜರುಗುತ್ತಿರುವುದು ವಿಶೇಷವಾಗಿದ್ದು, ಇದು ಮಾಹಿತಿ ಸಂಗ್ರಹಣೆಯಲ್ಲಿ ವೇಗ, ನಿಖರ ಹಾಗೂ ಪಾರದರ್ಶಕತೆಯನ್ನು ಹೆಚ್ಚಿಸಲಿದೆ. ಇತ್ತೀಚಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಮೊಬೈಲ್ ಆಪ್ ಮತ್ತು ಸ್ವಯಂ ಗಣತಿ ಪೋರ್ಟಲ್ ಮೂಲಕ ನಾಗರಿಕರು ತಮ್ಮ ಮಾಹಿತಿಯನ್ನು ಸ್ವತಃ ಆನ್ಲೈನ್ನಲ್ಲಿ ನೋಂದಾಯಿಸಬಹುದಾಗಿದೆ. ಇದರಿಂದ ಜನರಿಗೆ ಸುಲಭವಾಗುವುದರ ಜೊತೆಗೆ ಮನೆಗಳಿಗೆ ತೆರಳಿ ಮಾಹಿತಿ ಸಂಗ್ರಹಿಸುವ ಶಿಕ್ಷಕರು ಮತ್ತು ಸಿಬ್ಬಂದಿಗಳ ಮೇಲೆ ಹೊರೆ ಗಣನೀಯವಾಗಿ ಕಡಿಮೆಯಾಗಲಿದೆ. ಮನೆ ಗಣತಿ ಹಂತದಲ್ಲಿ ಪ್ರತಿಯೊಂದು ಮನೆಯ ಭೌತಿಕ ಸ್ಥಿತಿ, ವಾಸಿಸುವ ಪರಿಸ್ಥಿತಿ, ಮೂಲ ಸೌಕರ್ಯಗಳು, ಕುಟುಂಬ ಸದಸ್ಯರ ವಿವರಗಳು ಸೇರಿದಂತೆ ಹಲವು ಪ್ರಮುಖ ಮಾಹಿತಿಗಳನ್ನು ದಾಖಲಿಸಲಾಗುತ್ತದೆ. ಈ ಮಾಹಿತಿಗಳು ಭವಿಷ್ಯದ ಸರ್ಕಾರಿ ಯೋಜನೆಗಳು, ಸೌಲಭ್ಯಗಳ ವಿತರಣೆ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಿಯಾಗಲಿವೆ ಎಂದು ಹೇಳಿದರು. ಇನ್ನು ಕೇಂದ್ರ ಸರ್ಕಾರದಿಂದ ಜನಗಣತಿ 2027ರಂದು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಮನೆ ಗಣತಿಯನ್ನು ಮಾಡ್ತಾ ಇದ್ದಾರೆ. ಈಗ ಚಾಲನೆ ಕೊಡ್ತಾ ಇದಾಗಿ ಹಾಗಾಗಿ ಏನು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮನೆಯ ಸ್ಥಿತಿಗತಿಗಳು ಮತ್ತು ಏನು ಮನೆಯಲ್ಲಿ ವಾಸವಾಗಿದ್ದಾರೆ ಅಂತ ಒಂದು ತಿಳ್ಕೊಳ್ಳಿಕ್ಕೆ ಇವತ್ತು ಸರ್ಕಾರದಿಂದ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹಾಸನ ನಗರ ಪಾಲಿಕೆ ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತು ಮನೆ ಗಣತಿನ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಡಿಜಿಟಲ್ ಮೂಲಕ, ಆನ್ಲೈನ್ ಮೂಲಕ ತಾವು ಇದನ್ನು ನೋಂದಣಿಯನ್ನು ಮಾಡ್ಕೋಬೋದು. ಹಾಗಾಗಿ ನಾನು ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಟೀಚರ್ಸ್ಗಳಿರ್ಬೋದು ಮತ್ತು ಲೆಕ್ಚರರ್ಸ್ಗಳು ನಿಮ್ಮ ಮನೆಗೆ ಈ ಒಂದು ಏಪ್ರಿಲ್ 1ರಿಂದ 15ನೇ ತಾರೀಕಿಗೆ ತಮಗೆ ಅವಕಾಶ ಇದೆ ಡಿಜಿಟಲ್ ಮೂಲಕ ತಾವು ನೋಂದಣಿ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ನಾನು ಕೂಡ ತಮ್ಮ ಮಾಧ್ಯಮದ ಮೂಲಕ ನಮ್ಮ ಹಾಸನ ಜನತೆಗೆ ನಾನು ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ. 15ನೇ ತಾರೀಕು ನಂತರ ಟೀಚರ್ಸ್ಗಳಿರ್ಬೋದು ಎಲ್ಲರೂ ಕೂಡ ಎನೋಮರೇಟರ್ಸ್ ಅಂತ ಇದನ್ನು ಮಾಡಿದ್ದಾರೆ ಸರ್ಕಾರದ ವತಿಯಿಂದ, ಅವರು 16ನೇ ತಾರೀಕು ಮೇಲೆ ಬರ್ತಾರೆ. ಹಾಗಾಗಿ ಅವ್ರಿಗೆ ಒಂದು ಕೆಲಸನ ನಾವು ಕೂಡ ಕಮ್ಮಿ ಮಾಡಲಿಕ್ಕೆ 1ರಿಂದ 15ನೇ ತಾರೀಕು ಡಿಜಿಟಲ್ ಮೂಲಕ ನಾವು ಚಾಲನೆ ಕೊಡ್ತಾ ಇದ್ದೀವಿ. ದಯಮಾಡಿ ತಾವೆಲ್ಲರೂ ಕೂಡ ಅದರಲ್ಲೇನು ಜಾಸ್ತಿ ಹೆಚ್ಚು ಇದೇನೇನಿಲ್ಲ, 33 ಅಂಶಗಳಿದೆ. ಆ 33 ಅಂಶಗಳನ್ನ ಆನ್ಲೈನ್ ಮುಖಾಂತರ ತಾವು ಅದನ್ನು ಭರ್ತಿ ಮಾಡಿದ್ರೆ ಇದನ್ನು ಮನೆಗಣತಿನ ಸಂಪೂರ್ಣವಾಗಿ ನಾವು ಅದನ್ನು ಯಶಸ್ವಿಯಾಗಿ ನಾವು ಮಾಡ್ಬೋದು. ಹಾಗಾಗಿ ಇದು 2027ಕ್ಕೆ ಜನಗಣತಿಗೆ ಇದು ಅನುಕೂಲ ಆಗುತ್ತೆ. ಹಾಗಾಗಿ ಮಾಧ್ಯಮದ ಮೂಲಕ ಹಾಸನ ಜನತೆಗೆ ಹಾಸನ ಜನತೆಗೆ ಮನವಿಯನ್ನು ಮಾಡ್ತಾಯಿದ್ದೀನಿ. ಏಪ್ರಿಲ್ 1ನೇ ತಾರೀಕು ಇವತ್ತು 1ನೇ ತಾರೀಕಿಂದ 15ನೇ ತಾರೀಕುವರೆಗೆ ಮನೆಗಣತಿನ ಆನ್ಲೈನ್ ಮುಖಾಂತರ ವೆಬ್ಸೈಟ್ ಇದೆ sc.census.gov.in ಈ ಒಂದು ವೆಬ್ಸೈಟ್ಗೆ ಇದನ್ನು ಮುಖಾಂತರ ತಾವು ಆನ್ಲೈನಲ್ಲಿ 33 ಅಂಶಗಳಿದೆ ಅದನ್ನು ತಾವು ಫುಲ್ಫಿಲ್ ಮಾಡಿದ್ರೆ ಇದನ್ನು ಆನ್ಲೈನಲ್ಲಿ ಇದು ಭಾಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮನ ನಾವು ಮಾಡ್ಬೋದು. ಹಾಗಾಗಿ ಇವತ್ತು ನಗರ ಪಾಲಿಕೆಯ ಕಮಿಷನರ್ ಇರ್ಬೋದು ಮತ್ತು ಇಂಜಿನಿಯರ್ಸ್ಗಳೆಲ್ಲರೂ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟವ್ರು ಪ್ರತಿಯೊಬ್ಬರು ಕೂಡ ಇದಕ್ಕೆ ಭಾಳ ಒಂದು ಒತ್ತನ್ನು ಕೊಟ್ಟು ಇದನ್ನು ಕೆಲಸನ ಶುರು ಮಾಡಿದರೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ, ಇಂಜಿನಿಯರ್ ಸತ್ಯನಾರಾಯಣ್ ಇತರರು ಉಪಸ್ಥಿತರಿದ್ದರು. ಮಲೆನಾಡು ಭಾಗದಲ್ಲಿ ಆನೆ ಮಾನವ ಸಂಘರ್ಷ ಮತ್ತೊಮ್ಮೆ ತೀವ್ರಗೊಂಡಿದ್ದು, ಆನೆಯ ದಾಳಿಯಿಂದ ಆನೆ ಕಾರ್ಯಪಡೆ ಸಿಬ್ಬಂದಿ ಕೂದಲೆಳೆ ಅಂತರದಲ್ಲಿ ಪಾರಾದ ಘಟನೆ ತಾಲೂಕಿನ ಮತ್ತೂರು ಗ್ರಾಮದ ಬಳಿ ನಡೆದಿದೆ. ಗ್ರಾಮಸ್ಥರಿಂದ ಬಂದ ದೂರುಗಳ ಹಿನ್ನೆಲೆ ಆನೆಗಳ ಚಲನವಲನವನ್ನ ಗಮನಿಸಲು ಯುವರಾಜ್ ಮತ್ತು ಪ್ರಸನ್ನ ಅವರು ಪ್ರತ್ಯೇಕವಾಗಿ ಬೈಕ್ನಲ್ಲಿ ತೆರಳಿದ್ದರು. ಬೆಳಿಗ್ಗೆ ಸುಮಾರು 6:30ರ ವೇಳೆಗೆ ಏಕಾಏಕಿ ಆನೆ ಎದುರಾಗಿದ್ದು ದಾಳಿ ನಡೆಸಿದೆ. ಅಪಾಯವನ್ನು ಅರಿತ ಸಿಬ್ಬಂದಿ ತಕ್ಷಣ ಬೈಕ್ ಬಿಟ್ಟು ಓಡಿ ಪ್ರಾಣ
ಪ್ರಾಣ ಉಳಿಸಿಕೊಂಡಿದ್ದಾರೆ. ನಂತರ ಆನೆ ನೆಲದಲ್ಲಿ ಬಿದ್ದಿದ್ದ 2 ಬೈಕ್ಗಳನ್ನು ನಾಶಪಡಿಸಿದೆ. ಈ ನಡುವೆ ಓಡುವ ವೇಳೆ 2 ಸಿಬ್ಬಂದಿಗಳಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ. ಘಟನೆ ಬೆನ್ನಲ್ಲೇ ಗ್ರಾಮಸ್ಥರು ಅರಣ್ಯ ಇಲಾಖೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು, ಆನೆಗಳ ಕಾಟವನ್ನು ನಿಯಂತ್ರಿಸಲು ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ನಗರದ ಆಕಾಶವಾಣಿ ಹಿಂಭಾಗದಲ್ಲಿರುವ ಬಿಸಿಎಂ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ರಾತ್ರಿ ಊಟ ನೀಡದ ಆರೋಪದ ಹಿನ್ನೆಲೆಯಲ್ಲಿ ರಾತ್ರಿ ಉದ್ವಿಗ್ನತೆ ಉಂಟಾಗಿ ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಹಾಸ್ಟೆಲ್ನಲ್ಲಿ ವಾಸವಿರುವ ವಿದ್ಯಾರ್ಥಿಗಳು ಹಲವಾರು ದಿನಗಳಿಂದ ಕಳಪೆ ಗುಣಮಟ್ಟದ ಆಹಾರ ನೀಡಲಾಗುತ್ತಿದೆ, ಸರಿಯಾದ ವ್ಯವಸ್ಥೆ ಇಲ್ಲ ಎಂಬುದಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದರೂ ಯಾವುದೇ ಸ್ಪಂದನೆ ದೊರಕಿಲ್ಲ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಹೇಳಿಕೆ ಪ್ರಕಾರ ನಿನ್ನೆ ರಾತ್ರಿ ಹೆಚ್ಚುವರಿ ಸುಮಾರು 20 ವಿದ್ಯಾರ್ಥಿಗಳಿಗೆ ಊಟ ನೀಡಲು ವಾರ್ಡನ್ ನಿರಾಕರಿಸಿದ್ದು, ಊಟ ಕೇಳಿದಾಗ ತಮಗೆ ಧಮಕಿ ಹಾಕಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಬೇಸತ್ತ ವಿದ್ಯಾರ್ಥಿಗಳು ಹಾಸ್ಟೆಲ್ ಆವರಣದಲ್ಲಿ ಸೇರಿ ಅಹೋರಾತ್ರಿ ಧರಣಿ ಆರಂಭಿಸಿದರು. ಕೆಲವರು ಕಣ್ಣೀರಿಡುತ್ತಾ ತಮ್ಮ ಸಂಕಷ್ಟ ವಿವರಿಸಿದ ದೃಶ್ಯಗಳು ಮನ ಕಲಕುವಂತಾಗಿದ್ದವು. ವಿದ್ಯಾರ್ಥಿಗಳು ಆರೋಪಿಸಿರುವಂತೆ ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಕೊರತೆ ಉಂಟಾಗಿದೆ ಎಂಬ ಕಾರಣವನ್ನ ನೀಡಿ ಹೆಚ್ಚುವರಿ ವಿದ್ಯಾರ್ಥಿಗಳಿಗೆ ಊಟ ನೀಡಲು ಸಾಧ್ಯವಿಲ್ಲ ಎಂದು ವಾರ್ಡನ್ ಹೇಳಿದ್ದಾರೆ ಎನ್ನಲಾಗಿದೆ. ಆದರೆ ಈ ಕಾರಣವನ್ನ ವಿದ್ಯಾರ್ಥಿಗಳು ತಳ್ಳಿಹಾಕಿ ಹಾಸ್ಟೆಲ್ನಲ್ಲಿ ವಾಸಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಸಮರ್ಪಕ ಆಹಾರ ಮತ್ತು ಮೂಲಭೂತ ಸೌಲಭ್ಯ ಒದಗಿಸುವುದು ಆಡಳಿತದ ಕರ್ತವ್ಯವಾಗಿದ್ದು, ಈ ರೀತಿಯ ನಿರ್ಲಕ್ಷ್ಯ ಅಕ್ಷಮ್ಯ ಎಂದು ಕಿಡಿಕಾರಿದರು. ಬೇಲೂರಿನಲ್ಲಿ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವದ ಬಳಿಕ 2ನೇ ದಿನ ನಡೆಯುವ ನಾಡತೇರಿನ ಮೂಲಕ ರಥೋತ್ಸವ ಸಂಪನ್ನಗೊಂಡಿತು. ಯುಗಾದಿ ಹೊಸ ವರ್ಷದ ಬಳಿಕ ಪ್ರವಾಸಿ ತಾಣವಾದ ಬೇಲೂರು ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಗುತ್ತದೆ. ಇಲ್ಲಿನ ಪ್ರಮುಖ ಉತ್ಸವಗಳು ಎಂದರೆ ಖ್ಯಾತಿ ಪಡೆದ ಬ್ರಹ್ಮ ರಥೋತ್ಸವ ಮತ್ತು ನಾಡ ರಥೋತ್ಸವಕ್ಕೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ತಮ್ಮ ಭಕ್ತಿಯನ್ನು ಅರ್ಪಿಸಿ ಧನ್ಯರಾಗುತ್ತಾರೆ. ಮಾರ್ಚ್ 31ರಂದು ಚನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವ ಅತ್ಯಂತ ಭಕ್ತಿ ಭಾವದಿಂದ ನಡೆಸಲಾಯಿತು. ಅಂದು ದೇಗುಲದ ಈಶಾನ್ಯ ಮೂಲೆಯಲ್ಲಿನ ರಥವನ್ನ ಆಗ್ನೇಯ ಮೂಲೆಯ ತನಕ ಎಳೆದು ತರಲಾಗುತ್ತದೆ. ಏಪ್ರಿಲ್ 1ರಂದು ನಾಡ ರಥೋತ್ಸವದ ದಿನ ದೇಗುಲದ 3 ಮೂಲೆಯನ್ನು ಸುತ್ತಿಕೊಂಡು ಸ್ವಸ್ಥಾನಕ್ಕೆ ರಥವನ್ನ ಎಳೆಯುವ ಪರಿಪಾಠ ನಡೆದುಕೊಂಡು ಬಂದಿದೆ. ನಾಡ ರಥೋತ್ಸವದ ದಿನ ತಗರೆನಾಡು, ಬಳಗನಾಡು, ಲಕ್ಷಣನಾಡು, ಮಲೆನಾಡು, ಗರ್ಜೆನಾಡ ಪಟೇಲರು ವಿಷ್ಣು ಕಲ್ಯಾಣಿ ಬಳಿಯ ಮಂಟಪಕ್ಕೆ ಬರುತ್ತಾರೆ. ಅವರನ್ನು ದೇಗುಲದ ಆಡಳಿತ ಮಂಡಳಿ ಸಕಲ ಗೌರವದೊಂದಿಗೆ ವಾದ್ಯದ ತಂಡದೊಂದಿಗೆ ದೇಗುಲದ ರಥದ ಸಮೀಪ ಕರೆದುಕೊಂಡು ಬಂದು ನಾಡತೇರನ್ನ ನಡೆಸಲು ಆಹ್ವಾನ ನೀಡುತ್ತಾರೆ. ಇದೇ ಸಂದರ್ಭದಲ್ಲಿ ಆಯಾ ಗ್ರಾಮದಿಂದ ತಂದ ಹೂಮಾಲೆಯನ್ನ ರಥದಲ್ಲಿನ ಚನ್ನಕೇಶವನಿಗೆ ಸಮರ್ಪಣೆ ಮಾಡಿದ ಬಳಿಕ ರಥವನ್ನ ಎಳೆಯುತ್ತಾರೆ. ಈ ವೇಳೆ ಬಳ್ಳೂರು ಹೊಸಹಳ್ಳಿ ಪಾಳ್ಯದವರಿಗೆ ಹೂಮಾಲೆ ಹಾಕಿ ರಥವನ್ನ ನಡೆಸಲು ಕೇಳುತ್ತಾರೆ. ವಿವಿಧ ಜನಪದ ತಂಡದೊಂದಿಗೆ ಮತ್ತು ನಗಾರಿಯ ನಾದಕ್ಕೆ ರಥವು ದೇಗುಲದ 3 ಮೂಲೆಯನ್ನ ಸುತ್ತಿಕೊಂಡು ಈಶಾನ್ಯ ಮೂಲೆಯ ಸ್ವಸ್ಥಾನಕ್ಕೆ ಬರುತ್ತದೆ. ರಥವು ಸ್ವಸ್ಥಾನಕ್ಕೆ ಬಂದ ಬಳಿಕ ದೇವರಿಗೆ ಮಹಾಮಂಗಳಾರತಿ ನಡೆಸಲಾಗುತ್ತದೆ. ದೀವಟಿಗೆ ಸಲಾಮು ಸಲ್ಲಿಸಿ ರಥದ ಉಯ್ಯಾಲೆಯಲ್ಲಿ ವಿರಾಜಮಾನವಾಗಿರುವ ಚನ್ನಕೇಶವ ಸ್ವಾಮಿ ಮತ್ತು ಅಮ್ಮನವರ ಉತ್ಸವ ಮೂರ್ತಿಯನ್ನ ದೇಗುಲಕ್ಕೆ ಕರೆದುಕೊಂಡು ಬರಲಾಗುತ್ತದೆ. ನಾಡತೇರಿನ ಉತ್ಸವಕ್ಕೆ ಸಹಕಾರ ನೀಡಿದ ತಗರೆನಾಡು, ಬಗಳನಾಡು, ಲಕ್ಷಣನಾಡು, ಗರ್ಜೆನಾಡು ಪಟೇಲರಿಗೆ ರಥದ ಮುಂದೆ ಕತ್ತರಿ ಮಾಲೆಯನ್ನು ಹಾಕುತ್ತಾರೆ. ಕೇಶವನ ಪಾದಕ್ಕೆ ಗೋವಿಂದ ಗೋವಿಂದ ಎನ್ನುವ ಮೂಲಕ 3 ರಥ ಬೀದಿಯಲ್ಲಿ ಸಾಗುತ್ತದೆ. ವರ್ಷಕ್ಕಿಂತ ವರ್ಷಕ್ಕೆ ಜನಸ್ತೋಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬೇಲೂರು ಪೊಲೀಸರು ಬಿಗಿ ಭದ್ರತೆ ಹಾಗೂ ಸಿಸಿಟಿವಿ ಅಳವಡಿಸುವ ಮೂಲಕ ನಾಡ ರಥೋತ್ಸವದ ಯಶಸ್ಸಿಗೆ ಕಾರಣರಾದರು. ಹಾಸನ ಜಿಲ್ಲಾಧಿಕಾರಿ ನಾಡತೇರಿಗೆ ಆಗಮಿಸಿ ಪೂಜೆ ಸಲ್ಲಿಸಿ ರಥವನ್ನ ಎಳೆಯುವ ಮೂಲಕ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಎಚ್.ಕೆ. ಸುರೇಶ್, ಆಡಳಿತಾಧಿಕಾರಿ ಡಾಕ್ಟರ್ ಮಂಜುನಾಥ, ಚನ್ನಕೇಶವ ಸ್ವಾಮಿ ದೇಗುಲ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಸಿಪಿಐ ರೇವಣ್ಣ, ಪಿಎಸ್ಐ ಶಿವಾನಂದ ಪಾಟೀಲ್, ಹಾಸನ ಮುಜರಾಯಿ ಇಲಾಖೆ ಅಧಿಕಾರಿ ಲತಾ, ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ ಹಾಜರಿದ್ದರು. ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನವನ್ನು ದೇವರಾಜ್ ಅರಸ್ ಭವನದಲ್ಲಿ ಏಪ್ರಿಲ್ 5 ಶನಿವಾರ ಆಚರಿಸಲಾಗುವುದು ಎಂದು ಮಾಜಿ ಸಚಿವ ಎ. ಮಂಜು ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಉಸಿರು ಕ್ರಾಂತಿ ನೇತಾರ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರುಗಳ ಜಯಂತಿ ಕಾರ್ಯಕ್ರಮ ಇದೇ ತಿಂಗಳಲ್ಲಿ ಜರುಗಲಿದ್ದು, ಏಪ್ರಿಲ್ 5ರಂದು
ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನ್ಮದಿನವನ್ನು ಪಟ್ಟಣದ ದೇವರಾಜ ಅರಸ್ ಭವನದಲ್ಲಿ ವಿಶೇಷ ಉಪನ್ಯಾಸ ನೀಡುವ ಮೂಲಕ ಅರ್ಥಪೂರ್ಣ ಆಚರಿಸಲಾಗುವುದು ಹಾಗೂ ಏಪ್ರಿಲ್ 14ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ತಾಲೂಕು ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ವಿಶೇಷ ನಿರ್ಮಿಸಲಾಗಿರುವ ರಾಜಗೋಪುರವನ್ನು ಉದ್ಘಾಟಿಸುವ ಮೂಲಕ ತಾಲೂಕಿನ ಸಮಸ್ತ ಸಾರ್ವಜನಿಕರೊಂದಿಗೆ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಜಗಜೀವನ್ ರಾಮ್ ಅವರ ಕಾರ್ಯಕ್ರಮ 5/4/2026 ದೇವರಾಜ ಅರಸ್ ಅವರ ಭವನದಲ್ಲಿ ಮಾಡಬೇಕು ಅಂತ ಹೇಳಿ ನಿಶ್ಚಯ ಆಯಿತು. ಅದಕ್ಕೆ ಪೂರಕವಾಗಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಒಬ್ಬ ಉತ್ತಮವಾದಂಥ ಲೆಕ್ಚರರ್ನ ವಾಗ್ಮಿನ ಒಂದು ಗುರುತು ಮಾಡಿ ಗೆಸ್ಟಾಗಿ ಮಾಡೋದಕ್ಕೆ ಸರ್ವಾನ್ ಮಾತ್ರದಿಂದ ತೀರ್ಮಾನ ಮಾಡಿ ಆ ಆಯ್ಕೆನೂ ಕೂಡ ಆ ಸಂಘಟನೆಯವರು ಯಾರು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ವಹಿಸಿದ್ದೀವಿ. ಅವ್ರು ಹೇಳ್ತಾರೆ, ಇಲ್ಲದಿದ್ದರೆ ನಮ್ಮ ತಾಲೂಕು ಆಡಳಿತ ಅದನ್ನು ಪರಿಪೂರ್ಣವಾಗಿ ಮಾಡಿ ಒಳ್ಳೆಯದನ್ನ ಯಾರು ಮಾಡಬೇಕು ಅಂತ ಮಾಡ್ತಾರೆ. ವರ್ಷದಂತೆ ಅದು ಅಂಬೇಡ್ಕರ್ ಇದು ಆನಕ್ರು ಅವರ ಸರ್ಕಲ್ಗೆ ಹೋಗಿ ಅಲ್ಲಿಂದ ವಾಪಸ್ಸು ಬಂದು ಅರಸು ಭವನದಲ್ಲಿ ಆ ಕಾರ್ಯಕ್ರಮನ ಮಾಡ್ತಕ್ಕಂಥದ್ದು ಆಗ್ತದೆ. ವಿಶೇಷವಾಗಿ SLCನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಂಥವ್ರಿಗೆ ಅವತ್ತು ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಅದು ಅವತ್ತು ಜಗಜೀವನ್ ರಾಮ್ ಅವರ ಹಬ್ಬದ ದಿನ. ಅದಾದ ಮೇಲೆ ಇವತ್ತು 14/4/2026 ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಕೂಡ ಮಾಡಬೇಕು ಅಂತೇಳಿ ಇವತ್ತು ಹೊಸದಾಗಿ ಅಂಬೇಡ್ಕರ್ ಭವನದ ಅಂಬೇಡ್ಕರ್ ಪುತ್ಥಳಿಯ ಒಂದು ನಿರ್ಮಾಣ ಆಗಿರ್ತಕ್ಕಂಥ ಒಂದು ಸುಂದರವಾದಂಥ ಒಂದು ಸ್ಟ್ಯಾಚ್ಯೂ ಮತ್ತು ಆಗಿರ್ತಕ್ಕಂಥ ಪ್ರತಿಯೊಂದು ಕಾಮಗಾರಿ ಗೋಪುರವನ್ನು ಪರಿಪೂರ್ಣವಾಗಿ ಗೋಪುರ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಅದೇ ಸ್ಥಳದಲ್ಲಿ ಅದನ್ನು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಂಘಟನೆಗಳು ತಾಲೂಕು ಆಡಳಿತ ಎಲ್ಲರೂ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಅಲ್ಲಿ ಆ ಕಾರ್ಯಕ್ರಮ ಕೂಡ ಆಗ್ತದೆ. ಆ ವಿಶೇಷವಾದಂಥ ಕಾರ್ಯಕ್ರಮ ಇರ್ತದೆ. ಮತ್ತು ನಾನು ವೈಯಕ್ತಿಕವಾಗಿ ಅವತ್ತು ಇದೊಂದು ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿಯಾಗಿ ಒಂದು ಸಮಾರಂಭ ಆಗಬೇಕು ಅಂತಕ್ಕಂಥದ್ದು ನನ್ನ ಕನಸು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೌಮ್ಯ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರವಿಕುಮಾರ್, ತಾಲೂಕು ಪಂಚಾಯಿತಿ ಅಧಿಕಾರಿ ಪ್ರಕಾಶ್, ವಲಯ ಅರಣ್ಯಾಧಿಕಾರಿ ರತನ್ ಮತ್ತಿತರರು ಹಾಜರಿದ್ದರು. ಹಾಸನ ಬೇಲೂರು ರಸ್ತೆಯ 4 ಲೈನ್ ಹಾಗೂ ರೈಲ್ವೆ ಮಾರ್ಗ ಕಾಮಗಾರಿಗಳ ವಿಳಂಬದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಅವರು, ಹಾಸನ ಬೇಲೂರು NH 373 ರಸ್ತೆಗೆ 2004-05ರಲ್ಲಿ ಅನುಮೋದನೆ ದೊರಕಿದ್ದು 2018ರಲ್ಲಿ 4 ಲೈನ್ ಮಾಡುವುದಕ್ಕೂ ಅನುಮತಿ ಪಡೆದುಕೊಳ್ಳಲಾಗಿದೆ. ಆದರೂ ಹಲವು ವರ್ಷಗಳಿಂದ ಕಾಮಗಾರಿ ಆರಂಭವಾಗದೇ ಇರುವುದರಿಂದ ಭಾರೀ ಟ್ರಾಫಿಕ್ ಮತ್ತು ಅಪಘಾತಗಳು ಹೆಚ್ಚಾಗುತ್ತಿವೆ. ವಾರಕ್ಕೆ ಕನಿಷ್ಠ 1 ಅಥವಾ 2 ಅಪಘಾತಗಳು ಸಂಭವಿಸುತ್ತಿದ್ದು ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ. ಹಾಸನ ಬೇಲೂರು ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಯೋಜನೆಯು 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಈ ಯೋಜನೆಗಾಗಿ ಒಟ್ಟು 531 ಎಕರೆ ಭೂಸ್ವಾಧೀನ ಅಗತ್ಯವಿದ್ದು, ಬೇಲೂರು ಮತ್ತು ಆಲೂರು ತಾಲೂಕುಗಳ 27 ಗ್ರಾಮಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಯಬೇಕಾಗಿದೆ. ಆದರೆ 8 ವರ್ಷಗಳಲ್ಲಿ ಕೇವಲ ಸುಮಾರು 5 ಎಕರೆ 30 ಗುಂಟೆ ಭೂಮಿ ಮಾತ್ರ ಸ್ವಾಧೀನಪಡಿಸಿಕೊಂಡಿರುವುದು ದುರಂತಕರ ಸ್ಥಿತಿ ಎಂದು ಹೇಳಿದರು. ಏನೋ ಕುಮಾರನ ದೇವೇಗೌಡರು ಸೇರಿ ಇದಾಯ್ತಾ ಹಾಸನ ಬೇಲೂರು ಇದು ನಮ್ಮ NH 370 ಅದು ಅಪ್ರೂವಲ್ ಮಾಡಿಸ್ಕೊಟ್ಟಪ್ಪ 2004-05ರಲ್ಲಿ ಆಗೋಯ್ತಲ್ಲ. 10 ತಗೊಂಡವರು 2 ತಗೊಂಡು 7 ತಗೊಂಡವರು 2 ಆಯಿತು. 2018ರಲ್ಲಿ ಮತ್ತೆ ಅಪ್ರೂವಲ್ ಕೊಡಿಸ್ತಾರೆ. 4 ಲೈನ್ಗೆ ಅಪ್ರೂವಲ್ ಕೊಡಿಸ್ತೇವೆ. ಅದು ಹಂಗೆ ಬಿದ್ದೈತೆ. 3 ವರ್ಷ ಆಯಿತು ಈ ಸರ್ಕಾರ ಬಂದು. ಹಿಂದಿನ ಸರ್ಕಾರ 8 ವರ್ಷದಿಂದ ಬೇಕಾ? ನಾನು ಅನುಮತಿ ಕೊಡಿಸಿ ಎಲ್ಲ ಮಾಡಿ ಒಂದು ಕಡೆ ಹಾಸನ ಬೇಲೂರು 4 ಲೈನ್ ಎಷ್ಟು ಆಕ್ಸಿಡೆಂಟ್ ಆಗ್ತಾಯಿದೆ, ಎಷ್ಟು ಕುಟುಂಬಗಳು ಹಾಳಾಗ್ತಾಯಿದೆ. ಒಂದು ಪ್ರತಿನಿತ್ಯ ಕನಿಷ್ಠ ವಾರದಲ್ಲಿ 1-2 ಆಯಿತು. ಏಕೆಂದರೆ ಹೆವಿ ಟ್ರಾಫಿಕ್ ಇದೆ. 10 ವರ್ಷ ಆಗಿದೆ ಅಂದರೆ ಹಾಸನ ಬೇಲೂರು ರೈಲ್ವೆ ಮಾರ್ಗ ಮಂಜೂರಾತಿ 8 ವರ್ಷಗಳ ಕಳೆದ ಕುಮಾರಸ್ವಾಮಿ ಇದ್ದಾಗ ಮಾಡಿ ಅವತ್ತು ಹಾಸನ ಬೇಲೂರು ರೈಲ್ವೆ ಮಾರ್ಗ ಕೊಟ್ಟು ಎಲ್ಲ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟು ರಾಜ್ಯ ಸರ್ಕಾರನೂ ಅನುಮತಿ ಕೊಟ್ಟು ಇದನ್ನು ಅನುಮತಿ ಕೊಟ್ಟ ಮೇಲೆ 8 ವರ್ಷ ಆದಮೇಲೆ
ನಾನಿದ್ದ 2-3 ಸಾರಿ ಮೀಟಿಂಗ್ ಮಾಡಿ ಫಾಸ್ಟಾಗಿ ಮಾಡಬೇಕು ಅಂತ ರೈಲು ಎಲ್ಲ ಸೇರಿ ಮಾಡಿ. ಆದರೂ ಇವತ್ತಿನವರೆಗೆ 27 ಹಳ್ಳಿ ಒಟ್ಟು ಬೇಕಾಗಿರೋದು, 14 ಹಳ್ಳಿ ಬೇಲೂರು, 13 ಹಳ್ಳಿ ಆಲೂರು ತಾಲೂಕು, ಒಟ್ಟು 531 ಎಕರೆ ಲ್ಯಾಂಡ್ ಕೇಳಿದ್ರೆ 531 ಎಕರೆ ಲ್ಯಾಂಡ್ ಕೇಳಿದರೆ 8 ವರ್ಷದಿಂದ 5 ಎಕರೆ 30 ಗುಂಟೆ ಕೊಟ್ಟಿದ್ದಾರೆ. ನೀವು ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಇತ್ತೀಚೆಗೆ ಹೊರಡಿಸಲಾದ ಹೊರಗುತ್ತಿಗೆ ನೌಕರರ ವಿರುದ್ಧ ಆದೇಶಕ್ಕೆ ರಾಜ್ಯದಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ಸಾವಿರಾರು ನೌಕರರಲ್ಲಿ ಅನಿಶ್ಚಿತತೆ ಮತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಅಕ್ಷಯ್ ಡಿಎಂ ಗೌಡ ಹೇಳಿದರು. ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಏನು ಸರ್ಕಾರದ ಇಂದ ನಾವು ನಿರೀಕ್ಷೆ ಮಾಡಿದ್ವಿ, ಅದು ಯಾವುದೇ ರೀತಿ ಬಜೆಟ್ನಲ್ಲೂ ಕೂಡ ಯಾವುದೇ ರೀತಿ ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಇರುವಂಥ ಆದೇಶಗಳು ಬಂದಿಲ್ಲ. ಮತ್ತು ಏನು ಆರ್ಥಿಕ ಇಲಾಖೆ ತಮ್ಮೆಲ್ಲರಿಗೂ ಕೂಡ ಈಗ ಲಗತ್ತಿಸಿ ಕೊಟ್ಟಿದ್ದೀವಿ ಆ ಪತ್ರನ. ಆರ್ಥಿಕ ಇಲಾಖೆಯಿಂದ 24/3/2026 ಅಧಿಕೃತ ಜ್ಞಾಪನ ಅಂತ ಒಂದು ಆದೇಶನ ಹೊರಡಿಸ್ತಾರೆ. ಅದರಲ್ಲಿ ಹೊರಗುತ್ತಿಗೆ ನೌಕರರ ವಿರುದ್ಧವಾಗಿ, ಅಂದರೆ ಏನು ಹಳೆ ನೌಕರನ್ನೇ ಮುಂದುವರಿಸಬೇಕು ಅಂತೇನಿಲ್ಲ ಆ ರೀತಿ ಅಂತ ಹೇಳ್ತಾರೆ. ಅದು ಸಾಕಷ್ಟು ಬೆಳವಣಿಗೆಗಳ ನಂತರ ನಿನ್ನೆ ಅಂದರೆ 31/3/2026 ಒಂದು ಪತ್ರಿಕಾ ಹೇಳಿಕೆನ ಆರ್ಥಿಕ ಇಲಾಖೆಯಿಂದ ಹೊರಡಿಸ್ತಾರೆ. ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆಯಿಂದ ಇದು ಸುಳ್ಳು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ತಮಗೆ ಲಗತ್ತಿಸಿ ಕೊಟ್ಟಿದ್ದೀವಿ. ಅಲ್ಲೂ ಕೂಡ ನಾವು ಕೇಸ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, 24ನೇ ತಾರೀಕು ಈ ಆದೇಶ ಎಲ್ಲ ಕಡೆ ಹರಿದಾಡೋಕ್ಕೆ ಶುರುವಾಗುತ್ತೆ. 24ನೇ ತಾರೀಕಿಂದ ಇವರು ಸುಮ್ಮನಿದ್ದು ಯಾವಾಗ ಮಾಧ್ಯಮದಲ್ಲಿ ಬಿತ್ತರ ಆಗುತ್ತೆ, 30ನೇ ತಾರೀಕು ನೈಟು ಏನು ಇದು ಮಾಡಿ 31ನೇ ತಾರೀಕು ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಏನು ಬಿತ್ತರ ಆಗುತ್ತೆ, ಅದರ ನಂತರ ಇವರು ಎಚ್ಚೆತ್ಕೊಂಡು ನಿನ್ನೆ ಇದು ಸುಳ್ಳು, ಇದು ಇದಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ 24ರಿಂದ ಇವರು ಸುಮ್ಮನೆ ಇದ್ದು ನಿನ್ನೆ ಪತ್ರಿಕೆಯಲ್ಲಿ ಬಂದಾಗ ಸುಳ್ಳು ಅಂತ ಹೇಳ್ತಾರೆ. ಅಂದರೆ ಪತ್ರಿಕೆಯಲ್ಲಿ ಬರೆದಿರೋರೇ ಸುಳ್ಳು ಬರೆದಿದ್ದಾರೆ, ಕರೆಕ್ಟಾಗಿ ಅಧ್ಯಯನ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ. ಇವರು 24ರಿಂದ ಏನು ಮಾಡ್ತಿದ್ರು, 24ನೇ ತಾರೀಕಿಂದ ಎಲ್ಲ ಕಡೆ ಹರಿದಾಡಿದೆ. ಹೊರಗುತ್ತಿಗೆ ನೌಕರರಲ್ಲಿ ಇದು ಗೊಂದಲ ಉಂಟು ಮಾಡಿದೆ. ಎಲ್ಲಿ ಕೆಲಸ ಕಳ್ಕೊತೀವಪ್ಪ, ಕೆಲಸ ಕಳ್ಕೊಬೇಕಾದಂಥ ಭೀತಿ ಅವ್ರಿಗೆ ಶುರುವಾಗಿದೆ. ಏಕೆಂದರೆ 2.5 ಲಕ್ಷ ಜನ ಆಲ್ ಓವರ್ ಕರ್ನಾಟಕ ಎಲ್ಲ ಇಲಾಖೆಗಳಲ್ಲಿ 2,50,000 ಜನಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಿರೋದು. ಬಟ್ ಇಲ್ಲಿ ಹೇಳ್ತಾರೆ 94,000 ಜನ ಅಂತ ಹೇಳ್ತಾರೆ. 90 ಅಲ್ಲಿ, ಯಾಕೆಂದರೆ ಅದು ಇರೋಂಥದ್ದು 2.5 ಲಕ್ಷ ಜನ. ಇವ್ರಿಗೆ ಆಗಲೇ ಸುಳ್ಳು ಆದೇಶ ಅಂತ ಗೊತ್ತಾಗ್ಲಿಲ್ವಾ? ಮಾಧ್ಯಮದಲ್ಲೆಲ್ಲ ಬಂದ ಮೇಲೆ ಈ ಸುಳ್ಳು ಆದೇಶ ಅಂತ ನಿನ್ನೆ ಒಂದು ಸ್ಪಷ್ಟೀಕರಣ ಕೊಡ್ತಾರೆ, ಮತ್ತು ಕಂಪ್ಲೇಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಓಕೆ, ಇದು ಹೊರಗುತ್ತಿಗೆ ನೌಕರರಲ್ಲಿ ಯಾವ ರೀತಿ ಶುರುವಾಗಿದೆ ಅಂದರೆ, ಎಲ್ಲಿ ನಾವು ಕೆಲಸ ಕಳ್ಕೊಬೇಕು, ನಮ್ಮ ಕುಟುಂಬಗಳು ಬೀದಿ ಪಾಲಾಗ್ತವೆ ಅಂತ ಇದು ಮಾಡ್ತಾರೆ. ಸರ್ಕಾರ ಯಾವ ರೀತಿ ಹೊರಗುತ್ತಿಗೆ ನೌಕರನ್ನ ಕಡೆಗಣಿಸ್ತಾ ಇದೆ ಅಂದರೆ, ಯಾಕೆಂದರೆ ಈಗ ಆರೋಗ್ಯ ಇಲಾಖೆಗಳು, ಬಾಕಿ ಇಲಾಖೆಗಳು ಬೇರೆ ಥರ, ಆರೋಗ್ಯ ಇಲಾಖೆಗಳು ಮತ್ತು ಗಣಿ ಇಲಾಖೆ ಮತ್ತು KEBಗಳು ಬರೋ ಅಂಥದ್ದು ತುಂಬ ಸೂಕ್ಷ್ಮವಾದ ಇಲಾಖೆಗಳದು, ಎಕ್ಸ್ಟೆನ್ಷನಲ್ ಸರ್ವಿಸು. ಅವರೇನಾರ ಕೆಲಸ ನಿಲ್ಲಿಸಿದರೆ ಎಷ್ಟು ಸಾರ್ವಜನಿಕವಾಗಿ ಹೊಡೆತ ಬೀಳುತ್ತೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಹೊರಗುತ್ತಿಗೆ ನೌಕರರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಸರ್ಕಾರ. ಅದು ಆಗಬಾರ್ದು. ಸರ್ಕಾರ ದ್ವಂದ್ವ ನಿಲುವಿನ ಬದಲಾಗಿ ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಒಂದು ಸ್ಪಷ್ಟ ನಿಲುವನ್ನು ತಿಳಿಸಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಈಗಾಗಲೇ ಕಾರ್ಮಿಕ ಇಲಾಖೆ ಮಧ್ಯಪ್ರವೇಶ ಮಾಡಿ ನಮ್ಮ ಸಂಧಾನ ಸಭೆಗೆ ಕರೆದಿದೆ. ಈಗ ಏನು ಒಂದು ಸುತ್ತಿನ ಮಾತುಕತೆ ಕಾರ್ಮಿಕ ಇಲಾಖೆಯಲ್ಲಿ ಆಗಿದೆ. ಈಗ 2ನೇ ಸುತ್ತಿನ ಮಾತುಕತೆನ 6ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿಗೆ ಕರೆದಿದ್ದಾರೆ. ಈಗ ಏಪ್ರಿಲ್ ಈಗ ಏನು ಬರುತ್ತೆ 6ನೇ ತಾರೀಕು, ಅವತ್ತು ಕೂಡ ನಾವು ಇದನ್ನು ಪ್ರಸ್ತಾಪ ಮಾಡ್ತೀವಿ. ನಮ್ಮ ಬೇಡಿಕೆಗಳನ್ನ ಕೂಡ ಅವ್ರ ಮುಂದೆ ಇಟ್ಟಿದ್ದೀವಿ. ಆದರೆ ಅವ್ರು ಹೇಳಿದ್ದಾರೆ, ನಾವು ಮಧ್ಯಪ್ರವೇಶ ಮಾಡಿರೋದ್ರಿಂದ ನೀವು ಯಾವುದೇ ರೀತಿ ಹೋರಾಟಗಳು ಮಾಡೋಂಗಿಲ್ಲ, ಅಲ್ಲಿ ತನಕ ಇದು ಮಾಡಬೇಕು ಅಂತ ಹೇಳಿದ್ರಿಂದ ಅವರಿಗೆ ಗೌರವ ಕೊಟ್ಟು ನಾವು ಮುಷ್ಕರನ ತಾತ್ಕಾಲಿಕವಾಗಿ ವಾಪಸ್ನ ಪಡೆದಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ಸರಿಯಾದ ರೀತಿಯಲ್ಲಿ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಒಂದು ಸೇವೆಗೆ ಭದ್ರತೆ ನೀಡೋ ಅಂಥದ್ದು, ಮತ್ತು ಅವರಿಗೆ ನೇರ ಪಾವತಿ ಮಾಡೋ ಅಂಥದ್ದು, ಮತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಅವ್ರಿಗೆ ಕಾಯಂ ಮಾಡೋದು, ಕೃಪಾಂಕ ನೀಡಿ ಕಾಯಂ ಮಾಡೋಂಥದ್ದು ಮಾಡಲಿಲ್ಲ ಅಂದರೆ ಉಗ್ರ ರೀತಿಯಲ್ಲಿ ಹೋರಾಟ ಮಾಡಬೇಕಾಗತ್ತೆ. ಮತ್ತು ಏನು ನಮ್ಮ ಸಂಘ ಅಧಿಕೃತವಾಗಿ ನೋಂದಣಿಯಾಗಿ 2 ವರ್ಷಗಳನ್ನ ಪೂರೈಸಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದೆ 4ನೇ ತಾರೀಕು. ಅದರ ಪ್ರಯುಕ್ತ ಒಂದು ಸಮಾವೇಶನ, ಹೊರಗುತ್ತಿಗೆ ನೌಕರರ ಒಂದು ಸಮಾವೇಶ ಅಂದರೆ ಏನು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಈಗಾಗಲೇ ನಮ್ಮ ಸಂಘ ತೀರ್ಮಾನ ಮಾಡಿದೆ.
ಹಾಸನ ಜಿಲ್ಲೆಯಲ್ಲೇ ಮಾಡಬೇಕು ರಾಜ್ಯ ಮಟ್ಟದ ಸಮಾವೇಶನ ಅಂತೇಳಿ ಏನು ಗಣ್ಯರನ್ನ ಆಹ್ವಾನ ಮಾಡಬೇಕು ಅಂತ ಪ್ರಸ್ತುತ ಸರ್ಕಾರದಲ್ಲಿರೋಂಥ ಕಾರ್ಮಿಕ ಸಚಿವರು, ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಲೋಕೇಶ್, ವೀರೇಶ್, ವೀಣಾ, ರಾಜಯ್ಯ, ಶಾಂತಕುಮಾರ್, ಸುದರ್ಶನ್ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. Hey everyone, I'm Dhruva HP, I'm Kritika Tia, studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunim, myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills, and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat BS and the secretary Mrs. Netra Bharat and the principal of this college Mr. Murli RM. It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ,
ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. Contact 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ. ಕೇವಲ 10% ಮುಂಗಡವಾಗಿ ಪಾವತಿಸಿ. ಏಪ್ರಿಲ್ 1ರಿಂದ 17ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳು. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಜನಗಣತಿಯ ಮೊದಲ ಹಂತದ ಸ್ವಯಂ ಗಣತಿ ಪ್ರಕ್ರಿಯೆಯು ಎಂದಿನಿಂದ ಚಾಲನೆ ಪಡೆಯಲಿದ್ದು, ಸಾರ್ವಜನಿಕರು ಮನೆಯಲ್ಲಿ ಕುಳಿತು ತಮ್ಮ ವಿವರಗಳನ್ನು ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಹಸೀಲ್ದಾರ್ ವೈಎಂ ರೇಣುಕುಮಾರ್ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮಾತನಾಡಿದ ಅವರು, ಗಣತಿದಾರರು ಮನೆಗೆ ಬಂದು ಮಾಹಿತಿ ಪಡೆಯುವ ಬದಲು ಸಾರ್ವಜನಿಕರೇ ನೇರವಾಗಿ ಸರ್ಕಾರದ ಪೋರ್ಟಲ್ ಮೂಲಕ ತಮ್ಮ ಕುಟುಂಬದ ವಿವರಗಳನ್ನು ಭರ್ತಿ ಮಾಡುವುದನ್ನು ಸ್ವಯಂ ಗಣತಿ ಎನ್ನಲಾಗುತ್ತದೆ. ಇದರಿಂದ ದತ್ತಾಂಶ ಸಂಗ್ರಹಣೆ ವೇಗವಾಗಿ ನಡೆಯುವುದಲ್ಲದೆ ನಿಖರವಾದ ಮಾಹಿತಿ ಲಭ್ಯವಾಗಲಿದ್ದು, ತಪ್ಪುಗಳು ನಗಣ್ಯವಾಗಲಿವೆ. ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಮಾತ್ರ ಈ ಅವಕಾಶವಿರುತ್ತದೆ. ಸ್ವಯಂ ಗಣತಿ ಪ್ರಕ್ರಿಯೆ ಮುಗಿದ ನಂತರ ಏಪ್ರಿಲ್ 16ರಿಂದ ಗಣತಿದಾರರು ಪ್ರತಿ ಮನೆಗೆ ಭೇಟಿ ನೀಡಲಿದ್ದಾರೆ. ಒಂದು ವೇಳೆ ಯಾರಾದರೂ ಆನ್ಲೈನ್ನಲ್ಲಿ ಮಾಹಿತಿ ನೀಡಲು ಸಾಧ್ಯವಾಗದಿದ್ದಲ್ಲಿ ಅಥವಾ ಮಾಹಿತಿ ಅಪೂರ್ಣವಾಗಿದ್ದಲ್ಲಿ ಅಂತಹವರು ಗಣತಿದಾರರು ಮನೆಗೆ ಬಂದಾಗ ಅವರಿಗೆ ಸರಿಯಾದ ವಿವರ ನೀಡಿ ಸಹಕರಿಸಬೇಕು ಎಂದು ಹೇಳಿದರು. ನಾಳೆ 1ನೇ ತಾರೀಕಿಂದ
ಸೆಲ್ಫ್ ಎನ್ಯುಮರೇಷನ್ಸ್ ಸೆನ್ಸಸ್ಸು ಪ್ರಾರಂಭ ಆಗ್ತಾಯಿದೆ. ಸಾರ್ವಜನಿಕರು ಎಲ್ಲ ಬಂಧುಗಳು, ರೈತಾಪಿ ಬಂಧುಗಳು ಈ ಸೆಲ್ಫ್ ಎನ್ಯುಮರೇಷನ್ಸು ಸ್ವಯಂ ಜನಗಣತಿಯನ್ನು ಪ್ರಾರಂಭ ಮಾಡ್ಬೋದು. ಮೊದಲಿಗೆ ನಾವು ಸೆನ್ಸಸ್ ಆಫ್ ಇಂಡಿಯಾ ಅಂತ ಒಂದು ಮ್ಯಾಲೆ ಬರ್ತದೆ ವೆಬ್ಸೈಟ್ ಬಂದ ತಕ್ಷಣವೇ ಅದನ್ನು ನಾವೀಗ ಸೆಲ್ಫ್ ಎನ್ಯುಮರೇಷನ್ ಲ್ಯಾಂಡ್ ಅಂತ ಓಪನ್ ಆಗುತ್ತೆ. ಅಲ್ಲಿ ಕರ್ನಾಟಕ ಅನ್ನೋ ಸ್ಟೇಟ್ ಇರುತ್ತೆ. ಆಮೇಲೆ ಒಂದು ವೆರಿಫೈ ಪ್ರೊಸೀಜರ್ ಕೇಳ್ತದೆ. ಆಮೇಲೆ OTP ನಿಮ್ಮ ನಂಬರ್ ಹೊಡಿಬೇಕು. ನಂಬರ್ ಹೊಡೆದ ತಕ್ಷಣ ಅವಾಗ ನಿಮ್ಗೆ OTP ಬರ್ತದೆ. OTP ಬಂದ ತಕ್ಷಣ ನೀವು ಎಂಟ್ರಿ ಮಾಡಿದ್ರೆ ನಿಮಗೆ ಏನೇನು ಮಾಡಬೇಕು, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಹೋಬಳಿ, ಯಾವ ಗ್ರಾಮ ಅಂತೆಲ್ಲ ಬರ್ತದೆ. ಅಲ್ಲೇ ಕಂಟಿನ್ಯೂ ಆಗ್ತಾ ಇರ್ತದೆ ಅದು. ಸೊ ಅದರಲ್ಲಿ ಎಷ್ಟು 32 ಪ್ರಶ್ನೆಗಳಿಂದ ಎಷ್ಟೋ ಪ್ರಶ್ನೆ 33 ಪ್ರಶ್ನೆಗಳನ್ನು ಕೇಳ್ತದೆ. ಆ ಪ್ರಶ್ನೆಗಳನ್ನ ಫಿಲ್ ಮಾಡ್ಕೊತಾ ಹೋಗ್ಬೇಕು. 15ನೇ ತಾರೀಕಿಂದ ನಮ್ಮ ಎನ್ಯುಮರೇಟರ್ಗಳು ಮನೆ ಹತ್ರ ಬಂದು ಮನೆ ಜನಗಣತಿ ಮಾಡ್ತಾರೆ. ಮನೆ ಜನಗಣತಿ ಮಾಡ್ತಾರೆ. ಸೊ ಅಲ್ಲಿ ಬಂದಂಥ ಎನ್ಯುಮರೇಟರ್ ಬಂದಂಥ ನಮ್ಮ ಎನ್ಯುಮರೇಟರ್ ತಮ್ಮ ಮನೆ ಬಂದಂಥ ಕೇಳಿದ ಮಾಹಿತಿಯನ್ನು ಪರಿಪೂರ್ಣವಾಗಿ ಕೊಡಬೇಕು ಅಂತೇಳಿ ಮನವಿ ಮಾಡ್ತೀವಿ. ಭಾರತ ಸರ್ಕಾರದ 2026-27ನೇ ಸಾಲಿನ ಮಹತ್ವಾಕಾಂಕ್ಷಿ ಜನಗಣತಿ ಕಾರ್ಯ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇಂದಿನಿಂದ ಆರಂಭಗೊಳ್ಳಲಿದ್ದು, ನಗರದೆಲ್ಲೆಡೆ ವ್ಯವಸ್ಥಿತ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ತಿಳಿಸಿದರು. ಭಾರತ ಸರ್ಕಾರದ 2026-27ನೇ ಸಾಲಿನ ಸೆನ್ಸಸ್ ಕಾರ್ಯವನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ದಿನಾಂಕ 1/4/2026 ಪ್ರಾರಂಭ ಮಾಡ್ತಾಯಿದ್ದೀವಿ. ಮೊದಲನೇ ಹಂತವಾಗಿ ಸೆಲ್ಫ್ ಎನ್ಯುಮರೇಷನ್ ಅಂದರೆ ಒಬ್ಬ ಸಾಮಾನ್ಯ ಪ್ರಜೆ ತನ್ನ ಸೆನ್ಸಸ್ಸನ್ನು ತಾನೇ ಮಾಡ್ಕೋಬೋದು. ಸಿಂಪಲ್ಲಾಗಿರ್ತದೆ. ಅವರು ಮೊಬೈಲಲ್ಲಿ ಆನ್ಲೈನಲ್ಲಿ ಎಂಟ್ರಿ ಆಗಿ ತಮ್ಮ ಮೊಬೈಲ್ ಮುಖಾಂತರ ಮತ್ತು ಸೆನ್ಸಸ್ ವೆಬ್ಸೈಟಲ್ಲಿ ಅವರು ಓಪನ್ ಮಾಡಿ ತಮ್ಮ ಲೊಕೇಶನ್ ಎಲ್ಲ ಕೊಟ್ಟರೆ ಓಪನ್ ಆಗ್ತದೆ. ತದನಂತರದಲ್ಲಿ ಸೆನ್ಸಸ್ ಪ್ರಾರಂಭವಾದ ಅದು ಆನ್ಲೈನಲ್ಲಿ ಪ್ರಾರಂಭವಾದ ನಂತರ ಒಂದು 34 ಪ್ರಶ್ನೆಗಳನ್ನ ಕೇಳ್ತಿದೆ. ಅದನ್ನು ಉತ್ತರಿಸ್ಕೊಂಡು ಹೋದರೆ ಸೆಲ್ಫ್ ಎನ್ಯುಮರೇಷನ್ನ ಅವರೇ ಸ್ವಯಂ ಪ್ರೇರಿತವಾಗಿ ಮಾಡ್ಕೋಬೋದು. ಈ ಕಾರ್ಯವನ್ನು ದಿನಾಂಕ 1 ಏಪ್ರಿಲಿಂದ 15ನೇ ಏಪ್ರಿಲ್ವರೆಗೂ ಈ ಕಾರ್ಯ ನಡೀತದೆ. ಮತ್ತು 15ನೇ ಏಪ್ರಿಲ್ ನಂತರದಲ್ಲಿ ಗಣತಿದಾರರು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಗಣತಿಯನ್ನು ಹೌಸ್ ಹೋಲ್ಡ್ ಸೆನ್ಸಸ್ಸನ್ನು ಪ್ರಾರಂಭ ಮಾಡ್ತಾರೆ. ಈ ಹಂತದಲ್ಲಿ 2ನೇ ಹಂತದಲ್ಲಿ ಸುಮಾರು 339 ಬ್ಲಾಕ್ಗಳನ್ನಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಪ್ರತಿಯೊಂದಕ್ಕೂ ಕೂಡ ಜಿಯೋ ಟ್ಯಾಗ್ ಆಗಿದೆ ಮತ್ತು ಒಂದು ಬ್ಲಾಕ್ಗೆ ಸುಮಾರು 150ರಿಂದ 210 ಅಥವಾ 220 ಮನೆಗಳು ಬರ್ತವೆ. ಒಬ್ಬ ಗಣತಿದಾರನು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಆ ಗಣತಿಯ ಫುಲ್ಲು ಮಾಹಿತಿಯನ್ನು ಪಡೆದು ನಮಗೆ ಸಬ್ಮಿಟ್ ಮಾಡ್ತಾನೆ. ಈ ಸೆನ್ಸಸ್ ಕಾರ್ಯವು ಗೌಪ್ಯವಾಗಿದ್ದು ಸಾರ್ವಜನಿಕರು ನಾವು ಯಾವುದು ಪ್ರಶ್ನೆಗಳು ಕೇಳ್ತೀವೋ ಅದಕ್ಕೆ ಮುಕ್ತವಾಗಿ ಮಾತಾಡಬೇಕಾಗ್ತದೆ. ಇದು ಯಾರಿಗೂ ಕೂಡ ಇದನ್ನು ಪ್ರಚಾರ ಮಾಡುವಂಥದ್ದು ಏನಿಲ್ಲ, ಗೌಪ್ಯವಾಗಿ ಇರ್ತದೆ. ಹಾಗಾಗಿ ಸಾರ್ವಜನಿಕರು ಈ ಸೆನ್ಸಸ್ ಕಾರ್ಯದಲ್ಲಿ ಭಾಗವಹಿಸಿ ಭಾರತ ಸರ್ಕಾರದ ಈ ಸೆನ್ಸಸ್ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಏಪ್ರಿಲ್ 15ರಿಂದ ಮೇ 15ರವರೆಗೂ ಈ ಸೆನ್ಸಸ್ ಕಾರ್ಯ ಇರ್ತದೆ. ಈ ಹಂತದಲ್ಲಿ ಪ್ರತಿ ಗಣತಿದಾರರು ಭೇಟಿ ಮಾಡ್ತಾರೆ ಮತ್ತು ಅವ್ರ ಮೇಲ್ಪಟ್ಟು ಸೂಪರ್ವೈಸರ್ಸ್ ಇರ್ತಾರೆ. ಸೂಪರ್ವೈಸರ್ಸು ಪ್ರತಿ 6 ಬ್ಲಾಕ್ಗಳಿಗೆ ಒಬ್ಬ ಸೂಪರ್ವೈಸರ್ ಇರ್ತಾರೆ. ಆ ಸೂಪರ್ವೈಸರ್ಸ್ ಏನಾದ್ರು ಕೆಲವೊಂದು ನ್ಯೂನತೆಗಳಿದ್ದರೆ ಅವ್ರು ಸರಿಪಡಿಸ್ತಾರೆ. ಹಾಗಾಗಿ ಈ ಫುಲ್ಲು ಜವಾಬ್ದಾರಿಯನ್ನು ಮಹಾನಗರ ಪಾಲಿಕೆ ಭಾಳ ಸೂಕ್ಷ್ಮವಾಗಿ ಎಲ್ಲ ಹಂತದಲ್ಲೂ ಯಾವುದೇ ತಪ್ಪಾಗದಂಗೆ ನಾವು ಅದನ್ನು ಮುಂಚೆನೇ ಕಾರ್ಯರತವಾಗಿ ಅದನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಹಾಗಾಗಿ ಸಾರ್ವಜನಿಕರು ಈ ಕಾರ್ಯದಲ್ಲಿ ಭಾಗವಹಿಸಿ ತಮ್ಮ ಮಾಹಿತಿಯನ್ನು ನೀಡಬೇಕಾಗಿ ತಮ್ಮೆಲ್ಲರೂ ಕೋರ್ತಾರೆ. 15 ದಿನ ಸೆಲ್ಫ್ ಎನ್ಯುಮರೇಷನ್ನು ಮತ್ತು ಏಪ್ರಿಲ್ 15ರಿಂದ ಮೇ 15ರವರೆಗೂ ಗಣತಿದಾರರು ಮನೆ ಭೇಟಿ ನೀಡಿ ಫುಲ್ ಹಾಸನ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಮಾಹಿತಿ ಕೊಡಬೇಕಾಗ್ತದೆ. ಈ ಸೆಲ್ಫ್ ಎನ್ಯುಮರೇಷನ್ ಅಂದರೆ ಸ್ವಯಂ ಪ್ರೇರಿತ. ಅದು ಮೊಬೈಲಲ್ಲಿ ಒಂದು ವೆಬ್ಸೈಟ್ ಇರ್ತದೆ. ಲಾಗಿನ್ ಐಡಿಯಲ್ಲಿ ಓಪನ್ ಆದರೆ ಅಲ್ಲಿ ಪ್ರಶ್ನೆಗಳು ಕೇಳ್ತೇವೆ. ಅವ್ರಿಗೆ ಏನು ಪ್ರಶ್ನೆಗಳು ಕೇಳ್ತೇವೆ ಅದಕ್ಕೆ ಉತ್ತರ ನೀಡಿದ್ರೆ ಆಯಿತು. ಇದು ಮೊಬೈಲ್ ಇದ್ರ ಪ್ರಕಾರ ಅವರೇ ಮಾಡ್ಕೊಳ್ಳೋವಂಥದ್ದು ಸೆಲ್ಫ್ ಎನ್ಯುಮರೇಷನ್ನು. 15ನೇ ಏಪ್ರಿಲಿಂದ 16ನೇ ಏಪ್ರಿಲಿಂದ ಮೇ 15ವರೆಗೂ ಮನೆ ಗಣತಿದಾರರು ಎಲ್ಲ 339 ಎನ್ಯುಮರೇಟರ್ ಬ್ಲಾಕ್ಗಳಿದ್ದಾವೆ. ಸುಮಾರು 400 ಜನ ಸಿಬ್ಬಂದಿಗಳನ್ನ ನಾವು ನೇಮಕ ಮಾಡ್ಕೊಂಡಿದ್ವಿ. ಕಚೇರಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಸು, ರೆವಿನ್ಯೂ ಆಫೀಸರ್ಸು ಮತ್ತು ನಮ್ಮ AEEಸರು ಎಲ್ಲರೂ ಕೂಡ ಈ ಗಣತಿಯಲ್ಲಿ ಭಾಗವಹಿಸ್ತಾರೆ. ನಮ್ಮ ಅಧಿಕಾರಿ ಮತ್ತು ನಮ್ಮ ನೌಕರರು ಕೂಡ
ಎಲ್ಲೆಲ್ಲಿ ನ್ಯೂನತೆಗಳಿರ್ತೋ ಅದನ್ನೆಲ್ಲ ಹೋಗಿ ಸರಿಪಡಿಸೋಕ್ಕೆ ಎಲ್ಲ ಇದು ಇಲ್ಲಿ ಏನಾಗಿದೆ ಸರ್, ಈ ಗಣತಿ ಸಂಬಂಧಪಟ್ಟಂಗೆ ಎನ್ಯುಮರೇಟರ್ಸ್ ಮಾಡ್ತಾರೆ. ಅಂದರೆ ಈಗ ನಮ್ಮ ಬಿಲ್ ಕಲೆಕ್ಟರ್ಸ್ ಆಗಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಆಗಲಿ ಸ್ಥಳನ ತೋರಿಸಿ ಬರೋಂಥದ್ದು, ಬಾಕಿದೆಲ್ಲ ಎನ್ಯುಮರೇಟರ್ಸ್ ಅವ್ರು ಮಾಡ್ತಾರೆ. ದಲಿತರು ಕೇವಲ ಮತದಾರರಾಗದೆ ಆಳುವ ವರ್ಗವಾಗಬೇಕು ಎನ್ನುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವನ್ನು ತಾಲೂಕಿನಲ್ಲಿ ಬಲಪಡಿಸಲು ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಪಿಐ ಸತೀಶ್ ತಿಳಿಸಿದರು. ದೇಶದಲ್ಲಿ ದಲಿತರು ಕೂಡ ಆಳುವ ವರ್ಗವಾಗಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಶೆಡ್ಯೂಲ್ ಕ್ಯಾಸ್ಟ್ ಆಫ್ ಇಂಡಿಯಾ ಅದರ ಜೊತೆಗೆ ಲಾಸ್ಟಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನು 1900 ಸ್ಥಾಪನೆ ಮಾಡಿದರು. ಇಂಥ ಒಂದು ಪಕ್ಷ ಒಂದು ಕಾಲದಲ್ಲಿ ಕೇಂದ್ರದ ವಿರೋಧ ಪಕ್ಷವಾಗಿತ್ತು. ಮಧ್ಯೆ ಒಂದು ಸ್ವಲ್ಪ ಈ ಪಕ್ಷಕ್ಕೆ ಹಿನ್ನಡೆ ಆಗಿತ್ತು. ಈಗ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಕೇಂದ್ರದಲ್ಲಿ ಮಂತ್ರಿಯೂ ಆಗಿರ್ತಕ್ಕಂಥ ರಾಮದಾಸ್ ಅಠವಾಲೆ ಅವರ ನೇತೃತ್ವದಲ್ಲಿ ಪಕ್ಷವೊಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಗಟ್ಟಿಯಾಗಿ ನೆಲೆಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ನಾನು ಕೂಡ ರಾಜ್ಯಾಧ್ಯಕ್ಷ ಆದಮೇಲೆ ಇಡೀ ರಾಜ್ಯವನ್ನು ಸುತ್ತಿ ಪಕ್ಷವನ್ನು ಬಲಪಡಿಸ್ತಿದ್ದೀವಿ. ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ 30-40 ವರ್ಷದಿಂದಲೂ ಕೂಡ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಬಾಬಾ ಸಾಹೇಬ್ ಕುರಿತಂಥ ಸಂಘಟನೆ, ಸಮತಾ ಸೈನಿಕ ದಳ ಎರಡೂ ಕೂಡ ಪ್ರಬಲವಾಗಿದೆ. ಸುಮಾರು 2009ನೇ ಇಸ್ವಿಯಲ್ಲೇ ಕೂಡ ಒಳದೇಶಿಪುರದಲ್ಲಿ ನಾನೇ ಅಭ್ಯರ್ಥಿಯಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಸ್ಪರ್ಧಿಸಿ ತಕ್ಕಪಟ್ಟಿಗೆ ಮತವನ್ನು ಕೂಡ ಪಡೆದಿದ್ದು, ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದಿನ ಬಾಬಾ ಸಾಹೇಬ್ ಕಟ್ಟಿದಂಥ ಪಕ್ಷ ಜೊತೆಗೆ ಅವ್ರು ಕಟ್ಟಿದಂಥ ಸಾಮಾಜಿಕ ಸಂಘಟನೆ ಸಮತಾ ಸೈನಿಕ ದಳ, ಇದು ಯಾವುದೂ ಕೂಡ ಒಂದು ಜಾತಿಗೆ ಅಥವಾ ಒಂದು ವರ್ಗಕ್ಕೆ ಸೀಮಿತವಾದಂಥದ್ದಲ್ಲ. ಬಾಬಾ ಸಾಹೇಬ್ರ ಆಶಯ ಅಂದರೆ ಸಮತಾ ಭಾರತವನ್ನು ನಿರ್ಮಾಣ ಮಾಡಬೇಕಂತ ಒಂದು ಕನಸ್ಕೊಂಡಿದ್ರು. ಎಲ್ಲರೂ ಕೂಡ ಆಳುವ ವರ್ಗ ಆಗಬೇಕು ಅಂತಕ್ಕಂಥ ಒಂದು ಕನಸು ಬಾಬಾ ಸಾಹೇಬ್ರದಿತ್ತು. ಆ ದೃಷ್ಟಿಯಿಂದ ಎರಡೂ ಪಕ್ಷವನ್ನು ಮತ್ತು ಸಂಘಟನೆಯನ್ನು ಜಿಲ್ಲೆಯಲ್ಲಿ ಬಲಪಡಿಸುವ ಮೂಲಕ ಎಲ್ಲ ತಾಲೂಕಲ್ಲೂ ಕೂಡ ಸಮಾವೇಶಗಳನ್ನ ಮಾಡ್ತಾ ಇದು ಮೊದಲನೇದಾಗಿ ಈ ವರ್ಷದಲ್ಲಿ ಒಳನರಸೀಪುರದಲ್ಲಿ ಮೊದಲನೇದಾಗಿ ಮಾಡಿ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಕಾರ್ಯಕರ್ತ ಸೇರ್ಪಡೆ ಕಾರ್ಯಕ್ರಮ ಮತ್ತು ಇನ್ನೊಂದು ಕಚೇರಿಯನ್ನು ಕೂಡ ಉದ್ಘಾಟನೆ ಮಾಡ್ತಿದ್ದೀವಿ. ತಂಬಾಕು ಬೆಳೆಗಾರರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನ್ಯಾಯ ಎಸಗುತ್ತಿದ್ದು, ಇದರ ವಿರುದ್ಧ ಮಾರ್ಚ್ 3ರ ಶುಕ್ರವಾರದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಕಿಸಾನ್ ಸಂಘದ ಗೌರವಾಧ್ಯಕ್ಷ ಯೋಗಣ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮಾನವಾಗಿ ತೆರಿಗೆ ಪಡೆದ ಮೇಲೆ ತಂಬಾಕು ಬೆಳೆಗಳನ್ನು ಮಾರಾಟ ಮಾಡಿಸುವ ಜವಾಬ್ದಾರಿ ತೆಗೆದುಕೊಳ್ಳದೆ ಹೊಣೆಗಾರಿಕೆಯಿಂದ ನುಡಿಸಿಕೊಳ್ಳುತ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಂಬಾಕು ಬೆಳೆಗೆ ಬೆಂಬಲ ಬೆಲೆ ಘೋಷಿಸಿ ಖರೀದಿ ಮಾಡಿ ವಿದೇಶಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಿಸ್ತರಿಸಿ ರೈತ ಸಹಕಾರಿಯಾಗಬೇಕು ಎಂಬ 10 ಪ್ರಮುಖ ಬೇಡಿಕೆಯೊಂದಿಗೆ ತಾಲೂಕಿನ ರಾಮನಾಥಪುರದ ತಂಬಾಕು ಮಂಡಳಿ ಎದುರು ಮಾರ್ಚ್ 3ರ ಶುಕ್ರವಾರದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲು ತಾಲೂಕಿನ ಭಾರತೀಯ ಕಿಸಾನ್ ಸಂಘ ಮತ್ತು ತಂಬಾಕು ಬೆಳೆಗಾರರು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಕ್ಟೋಬರ್ 10ನೇ ತಾರೀಕು ಇಡೀ ರಾಜ್ಯದ 10 ಪ್ಲಾಟ್ಫಾರ್ಮ್ಗಳು ತಂಬಾಕು ಹರಾಜು ಮಾರುಕಟ್ಟೆಗಳು ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ಸರಿಸುಮಾರು ಇಂದಿಗೆ 6 ತಿಂಗಳ ಆದರೂ ಸಹಿತ ತಂಬಾಕು ತನ್ನ ಬೆಲೆಯನ್ನು, ತನ್ನ ಸ್ಥಿರತೆಯನ್ನು ಹೆಚ್ಚಿಸಿಕೊಳ್ಳಿಲ್ಲ. ಮೊದಲು ಆಂಧ್ರದಲ್ಲಿ 450 ರೂಪಾಯಿ ಏನು ಗರಿಷ್ಠ ಬೆಲೆ, ಕರ್ನಾಟಕದಲ್ಲಿ ಪ್ರಾರಂಭ ಆದಾಗ 320 ರೂಪಾಯಿ ಏನಾಯಿತು. ಅದಾದಮೇಲೆ ಹಂತವಾಗಿ ಮಾರ್ಕೆಟು ತನ್ನ ಬೆಲೆನ ಹೆಚ್ಚಿಸ್ಕೋತದೆ ಅಂತ ಅಂದ್ಕೊಂಡು ನಾವು ಹಂತವಾಗಿ ಮಾರ್ಕೆಟಲ್ಲಿ ಭಾಗವಹಿಸ್ತಾ ಬಂದೋ. ಆದರೆ ತನ್ನ ಬೆಲೆನ ದಿನೇ ಕುಸಿತ ಕಂಡು ಮಾರ್ಕೆಟು ಅಧೋಪತನಕ್ಕೆ ಇವತ್ತು ಮಾರ್ಕೆಟು ಹೋಗಿದೆ ತಂಬಾಕು. ಅದಾದ ಮೇಲೆ ಕೇಂದ್ರ ಕೈಗಾರಿಕಾ ಮಂತ್ರಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಪ್ರಿಯಾಪಟ್ಟಣ, ಹುಣಸೂರು, HD ಕೋಟೆ, ಅರ್ಕಲಗೂಡು, KR ನಗರ, ಹೊಳೆನರಸೀಪುರ ಇಷ್ಟು ಭಾಗದ ತಂಬಾಕು ಬೆಳೆಗಾರರು ಏನಿದ್ದೀವಿ, ಅಲ್ಲಿಯ ಚುನಾಯಿತ ಪ್ರತಿನಿಧಿಗಳು, MLAಗಳು ಮತ್ತು ಹಾಸನದ MP ಮತ್ತು ಮೈಸೂರು MP ಹೈ ಲೆವೆಲ್ ಮೀಟಿಂಗ್ಗಳಾದರೂ ಸಹಿತ
ಯಾವುದೇ ಹೊಗೆ ಸೊಪ್ಪಿನ ಬೆಲೆಯಲ್ಲಿ ಕಿಂಚಿತ್ತೂ ಸಹಿತ ನಾವು ಏರಿಕೆಯನ್ನು ಕಂಡಿಲ್ಲ. ಹೈ ಲೆವೆಲ್ ಮೀಟಿಂಗ್ಗಳು ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಕೇಂದ್ರ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್, ರಾಜ್ಯ ನಮ್ಮ ಮೈಸೂರು MP ಪ್ರತಿನಿಧಿಸ್ತಕ್ಕಂಥ ಮೈಸೂರು MP, ಹಾಸನ MP, ಎಲ್ಲ ಚುನಾಯಿತ MLAಗಳು ಒಂದು ನಿಯೋಗ ಹೋಗಿ ವಾಣಿಜ್ಯ ಮಂತ್ರಿನ ಭೇಟಿ ಮಾಡಿ ತಂಬಾಕು ಬೆಳೆಗಾರರ ಸಂಕಷ್ಟವನ್ನು ಹೇಳಿದರೂ ಸಹಿತ ಕವಡೆ ಕಾಸಿನ ಕಿಮ್ಮತ್ತು ರೈತರಿಗೆ ಸಿಕ್ಕಿಲ್ಲ. ಸಂಸತ್ತಲ್ಲಿ ಯದುವೀರು ಮತ್ತು ನಮ್ಮ ಹಾಸನದ MP ಶ್ರೇಯಸ್ ಪಾಟೀಲ್ ಮಾತಾಡಿದರೂ ಸಹಿತ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಹಾಗಾದ ಮೇಲೆ ಯಾವ ಪ್ರಜೆಗೆ ಸರ್ಕಾರ ಹೆದರಬೇಕಾಗಿತ್ತೋ, ಯಾವ ನಾಗರಿಕನ ಪರವಾಗಿ ಬೀದಿಗಿಳಿದಾಗ ಸರ್ಕಾರ ಹೆದರಬೇಕಾಗಿತ್ತೋ, ಹೆದರಲಿಲ್ಲ. ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಹಾಗಾದ್ಮೇಲೆ ಸ್ವಾತಂತ್ರ್ಯ ಇಲ್ಲ, ಸಂವಿಧಾನ ಇಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅದೇನೇ ಇರಲಿ, ತಂಬಾಕು ಬೆಳೆ ಸರ್ ನಿಜವಾದ ತಾಯಿ ತಂದೆಗೆ ಹುಟ್ಟಿರ್ತಕ್ಕಂಥ ಬೆಳೆ. ಅಂದ್ರೆ ಅರ್ಥ, ಭಾರತ ಸರ್ಕಾರದ ವಾಣಿಜ್ಯ ಇಲಾಖೆ ಅಡಿನಲ್ಲಿ ಬರ್ತಕ್ಕಂಥ ತಂಬಾಕು ಮಂಡಳಿ, ತಂಬಾಕು ಪರಿಷತ್ ಬದಲಾಗಿ ತಂಬಾಕು ಮಂಡಳಿಯನ್ನು ಸ್ಥಾಪನೆ ಮಾಡಿ ಬೀಜ, ಗೊಬ್ಬರ ಮತ್ತು ಮಾರುಕಟ್ಟೆ ಸೌಲಭ್ಯ ಮತ್ತು ನಮಗೆ ಪ್ರತಿ ವರ್ಷ ನವೀಕರಿಸುವಂಥದ್ದು, ರಿನ್ಯೂವಲ್ ಮಾಡ್ತಕ್ಕಂಥದ್ದು ಭಾರತ ಸರ್ಕಾರ ಕೆಲಸ ಇದೆ, ವಾಣಿಜ್ಯ ಇಲಾಖೆ ಕೆಲಸ ಇದೆ, ತಂಬಾಕು ಮಂಡಳಿಯ ಕೆಲಸ ಇದೆ. ಇದ್ರ ಮಾರುಕಟ್ಟೆ ಸೌಲಭ್ಯನೂ ಒದಗಿಸ್ತಕ್ಕಂಥ ಕೆಲಸ ತಂಬಾಕು ಮಂಡಳಿ ಮೇಲಿದೆ. ಎಕ್ಸ್ಪೋರ್ಟ್ನ ಕನ್ಫರ್ಮ್ ಮಾಡುವಂಥದ್ದು, ವಿದೇಶ ಮಾರುಕಟ್ಟೆಗಳನ್ನ ವಿಸ್ತರಿಸ್ತಕ್ಕಂಥ ಕೆಲಸ ಭಾರತ ಸರ್ಕಾರದ ಮೇಲಿದೆ. ಅದನ್ನು ವಾಣಿಜ್ಯ ಇಲಾಖೆ ಮಾಡ್ತಾ ಇಲ್ಲ. ಇದನ್ನು ಯಾವುದೇ MP, ಯಾವುದೇ MLA ಕಾಟಾಚಾರಕ್ಕೆ ಮೀಟಿಂಗ್ಗಳು ಮಾಡಿದರೆ ಹೊರತು ನಮಗೆ ಅರಿವಿಗೆ ಬರಲಿಲ್ಲ. ಹಾಗಾದ್ಮೇಲೆ ಇವ್ರ ಕೆಲಸ ಭಾಳ ಸರಳ ಇದೆ. ಇವರು ಸಂಸತ್ತು ಒಳಗೆ ಮಾತಾಡೋಂಗಿಲ್ಲ ಸರ್. ಹಾಗಾದ್ಮೇಲೆ ಸಂಸತ್ತು ಹೊರಗೆ ಮಾತಾಡಬೇಕು, ನಮ್ಮ ಜೊತೆ ಕೂರಬೇಕು, ಬೀದಿಲಿ ಕೂರಬೇಕು. ಪ್ರತಿಭಟನೆ ಸಂವಿಧಾನಬದ್ಧವಾದ ಹಕ್ಕು ಅನ್ನೋದೇ ಆದಮೇಲೆ ಅವರು ಬೀದಿಲಿ ಕೂತು ನಮ್ಮ ಜೊತೆ ಹೋರಾಟವನ್ನು ಮಾಡಬೇಕು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ BC ರವಿ, ಉಪಾಧ್ಯಕ್ಷ ಮಂಜಣ್ಣ, ಕಾರ್ಯದರ್ಶಿ ವೀರೇಂದ್ರ, ಹೋಬಳಿ ಅಧ್ಯಕ್ಷ ಸಂಜು, ಖಜಾಂಚಿ ಯೋಗಾನಂದ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಡಿಜಿಟಲ್ ಜನಗಣತಿಗೆ ಚಾಲನೆ, ಮೊಬೈಲ್ ಮೂಲಕ ಸ್ವಯಂ ನೋಂದಣಿ ಮಾಡಿದ ಶಾಸಕ HP ಸ್ವರೂಪ್. ಅರಣ್ಯ ಇಲಾಖೆ ಸಿಬ್ಬಂದಿ ಕಂಡು ರೌದ್ರಾವತರ ತಾಳಿ ಬೈಕ್ಗಳ ಮೆಟ್ಟಿ ಪುಡಿ ಮಾಡಿದ ಕಾಡಾನೆ, ಸಕಲೇಶಪುರ ತಾಲೂಕಿನ ಮತ್ತೂರು ಗ್ರಾಮದ ಬಳಿ ಘಟನೆ. BCM ಹಾಸ್ಟೆಲ್ನಲ್ಲಿ ಊಟ ಸಿಗದೆ ವಿದ್ಯಾರ್ಥಿಗಳ ಆಕ್ರೋಶ, ವಾರ್ಡನ್ ವಿರುದ್ಧ ಅಹೋರಾತ್ರಿ ಧರಣಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.